ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದು ನಾಗರ ಪಂಚಮಿ ದಿನದ ವ್ಲಾಗ್. ಮೊದಲು ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ನೈವೇದ್ಯ ಕೂಡ ಪೊಂಗಲ್ ಮಾಡಿ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬ ಏನು ನಾವು ಆಚರಣೆ ಮಾಡೋದು ಅದೆಲ್ಲ ಏನು ಮಾಡೋದಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನಮ್ಮ ತೋಟದ ಹತ್ರ ಕೂಡ ಹೋಗಿ ಪೂಜೆ ಮಾಡಿಕೊಂಡು ದೇವರಿಗೆ ಬರೋದು ಅಷ್ಟೇ. ಈಗ ಪೂಜೆ ಕೂಡ ಮುಗಿಸ್ಬಿಟ್ಟು ನಮ್ಮ ತೋಟದ ಹತ್ರ ಹೊರಟಿದ್ದೀವಿ. ಇದು ನಮ್ಮ ತೋಟದಲ್ಲಿ ಇರುವಂಥ ದೇವಸ್ಥಾನ. ಇಲ್ಲಿ ಬಂದು ಕ್ಲೀನಾಗಿ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ದೇವಸ್ಥಾನ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಪೂಜೆಗೆ ತಂದಿರೋ ಐಟಮ್ಸ್ನೆಲ್ಲ ಜೋಡಿಸ್ಕೊಂಡು ಈಗ ದೇವರಿಗೆ ಬಟ್ಟಿಟ್ಟು ಹೂವು ಹಾಕ್ಬಿಟ್ಟು ಅಲಂಕಾರ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಲಂಕಾರ ಎಲ್ಲ ಮಾಡಾದಮೇಲೆ ನಾವು ದೇವರಿಗೆ ತಂದಿದ್ವಲ್ಲ ಪ್ರಸಾದ ಅದನ್ನೆಲ್ಲ ಇಡ್ತಾ ಇದ್ದಾರೆ ದೇವ್ರ ಮುಂದೆ. ಪೊಂಗಲ್ ಮತ್ತು ನಾವು ಸಾಮಾನ್ಯವಾಗಿ ದೇವರಿಗೆ ನಾವು ಮೊಸರನ್ನ ಇಡ್ತೀವಿ, ಅದು ಕೂಡ ಇಟ್ಬಿಟ್ಟು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪೂಜೆ ಕೂಡ ಮುಗಿಸ್ಕೊಂಡು ದೇವರಿಗೆ ಕಾಯಿ ಇಳಿಸ್ಬಿಟ್ಟು ಹೊಡೆದು ಹಾಗೆ ಒಂದು ರೌಂಡ್ ನಮ್ಮ ತೋಟನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನೋಡಿ ತೋರಿಸ್ತಾ ಇದ್ದೀನಲ್ವಾ, ಅಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನಮ್ಮ ದೇವಸ್ಥಾನ. ಇದು ಪೂರ್ತಿ ಕೂಡ ನಮ್ಮದೇ ಹೊಲ. ಇಲ್ಲಿ ಬಂದು ನಾನು ತುಂಬ ದಿನಗಳೇ ಆಗಿತ್ತು. ಅದಕ್ಕೋಸ್ಕರ ಬಾ ನೋಡಿವ ಅಂತೆ ಹೇಗಿದೆ ನಮ್ಮ ತೋಟ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ಲೂ ಗ್ರೀನರಿ ಇದೆ, ತುಂಬ ಮರ ಗಿಡ ಬೆಟ್ಟ ಎಲ್ಲ ಇದೆ. ನಾನು ಈ ರೀತಿ ಇರುತ್ತೆ ಅಂತ ಯಾವತ್ತೂ ನೋಡಿರಲಿಲ್ಲ. ನಿಮಗೂ ತೋರಿಸ್ತೀನಿ ನೋಡಿ ಹೇಗಿದೆ ಈ ಪ್ಲೇಸು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಟಾಪ್ ಆಫ್ ದ ಹಿಲ್ಲಲ್ಲಿ ಇದ್ದೀವೇನೋ ಅಂತ ಅನ್ನಿಸ್ತಿದೆ. ಫುಲ್ ಡೀಪ್ ಇದೆ. ಚೂರು ಕಾಲು ಸ್ಲಿಪ್ ಆಯಿತು ಅಂದರೂ ಕೂಡ ನಾವು ಕೆಳಗಿರ್ತೀವಿ. ನೋಡಿ ಹೇಗಿದೆ ಅಂತ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಮೇನ್ ರೋಡ್ ಕೂಡ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ, ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ ನೋಡಿ. ಇದೆಲ್ಲ ಫುಲ್ಲು ಫಾರೆಸ್ಟು. ಅಲ್ಲೊಂದು ಲೇಕ್ ಕೂಡ ಕಾಣಿಸ್ತಾ ಇದೆ, ಕೆರೆ ಕೂಡ ಕಾಣಿಸ್ತಾ ಇದೆ. ಈ ಜಾಗ ನೋಡಿದರೆ ನೀವು ಯಾವುದು ಅಂತ ಕಮೆಂಟ್ ಮಾಡಿ. ಆ ಕೆರೆ ಕೂಡ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬಸ್ ಹೋಗ್ತಾ ಇದೆ ನೋಡಿ, ಎಲ್ಲ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ ವೆಹಿಕಲ್ಸ್ ಎಲ್ಲ ಕೂಡ. ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಈ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಮುಂದೆ ಕೂಡ ಹೋಗ್ತಾ ಇದ್ದೀವಿ ನೋಡಿ.
ಇನ್ನೂ ಕೂಡ ಬೆಟ್ಟ ಇದೆ. ಸ್ವಲ್ಪ ವರ್ಷಗಳ ಹಿಂದೆ ನಮ್ಮತ್ತೆ ಅವರೆಲ್ಲ ಬಂದು ಇಲ್ಲಿ ಬಟ್ಟೆ ಹೊಕ್ಕೊಂಡು ಹೋಗ್ತಾ ಇದ್ರಂತೆ. ತೋಟಕ್ಕೆ ಬರ್ತಾಯಿದ್ರಲ್ವ, ಹಾಗೆ ಇಲ್ಲಿ ಬಂದು ಬಂಡೆ ಮೇಲೆ ನೀರು ಇರ್ತಿತ್ತಂತೆ. ಸೊ ಅದರಲ್ಲಿ ಬಟ್ಟೆ ಕೂಡ ವಾಶ್ ಮಾಡಿಕೊಂಡು, ಇದು ಫುಲ್ಲು ಫಾರೆಸ್ಟ್ ಏರಿಯಾ. ಒಬ್ಬೊಬ್ಬರೇ ಬರೋಕ್ಕಂತೂ ತುಂಬಾ ಭಯ ಆಗುತ್ತೆ. ನನಗೂ ಕೂಡ ಇಲ್ಲಿ ಬರೋಕ್ಕೆ ತುಂಬಾ ಭಯ. ಅದಕ್ಕೆ ನಾನು ರೇರ್ ಬರೋದಿಲ್ಲಿ, ಅಪರೂಪಕ್ಕೆ ಬರ್ತೀನಿ. ಏನಾದರೂ ಈ ರೀತಿ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂದರೆ ಮಾತ್ರ ಬರೋದು, ಇಲ್ಲಾಂದರೆ ನಾನು ಬರಲಿಕ್ಕೆ ಹೋಗೋದಿಲ್ಲ ಇಲ್ಲಿಗೆ. ಇನ್ನು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಾವಂದುರ್ಗ ಬೆಟ್ಟ ಕೂಡ ಕಾಣಿಸುತ್ತೆ ನೋಡಿ. ಇಲ್ಲೆಲ್ಲ ನೋಡಿಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ದೇವಸ್ಥಾನದ ಹತ್ರ ಕಸ್ಟರ್ಡ್ ಆ್ಯಪಲ್ ಮರ ತುಂಬ ಇದೆ, ಅದು ಕೂಡ ಕಿತ್ಕೊಂಡು ಹೊರಟ್ವಿ ನಾವು. ನೋಡಿ ಅವರು ಮರದ ಮೇಲೆ ಹತ್ಬಿಟ್ಟು ಕೀಳ್ತಾ ಇದ್ದಾರೆ. ಅದಿನ್ನೂ ಹಣ್ಣಾಗಿರಲಿಲ್ಲ. ಸೊ ಅಕ್ಕಿಲಿ ಊತಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಬ್ಬಕ್ಕೆ ಮನೆ ಕೂಡ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮೇಲ್ಗಡೆ ಇರೋವಂಥ ಪಾತ್ರೆಗಳನ್ನ ಕೂಡ ತೊಳೆದು ಇಟ್ಟಿದ್ದೆ. ಅದಕ್ಕೆ ಈಗ ಮೇಲ್ಗಡೆ ಲಾಫ್ಟ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೊದಲು ನಾನು ಮಾಪಿಂದ ಜಾಡೆಲ್ಲ ಒದ್ರುಕೊಂಡು ಬಿಡ್ತೀನಿ. ತುಂಬ ದಿನಗಳೇ ಆಗಿತ್ತು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ. ಮೊದಲು ನಾನು ಇದೆಲ್ಲ ಮಾಡಿಕೊಂಡು ಲಾಫ್ಟ್ ಕೂಡ ಸೀಟ್ಕೊಂಡು ಅದಾದಮೇಲೆ ಪಾತ್ರೆಗಳನ್ನ ಜೋಡಿಸ್ಕೊಂಡೆ. ಅದಾದಮೇಲೆ ನಾನು ಮೊದಲು ಗ್ರಾಸರೀಸ್ ಬಾಕ್ಸ್ಗಳನ್ನೆಲ್ಲ ತೊಳೆದು ಇಟ್ಕೊಂಡು ಬಿಡೋಣ, ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲಿ ಅದರಲ್ಲಿರೋ ನೀರೆಲ್ಲ ಸೋರ್ಕೊಂಡಿರುತ್ತೆ ಅಂದ್ಬಿಟ್ಟು ಮೊದಲು ಆ ಕೆಲಸ ಮಾಡ್ಕೋತಾ ಇದ್ದೀನಿ. ಈ ಗ್ಲಾಸ್ ಜಾರ್ಗಳನ್ನ ನಾನು ಹೊಸದಾಗಿ ತರಿಸ್ಕೊಂಡಿದ್ದೆ, ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ. ನೋಡಿ, ಇದು 6 ಪೀಸಸ್ ಬಂದಿದೆ. ಇದು ಗ್ಲಾಸ್ ಜಾರು, ಸ್ಟೀಲ್ ಲಿಡ್ಡಲ್ಲಿ ಬಂದಿರುತ್ತೆ, ಮಿಡಲ್ ಮಾತ್ರ ಗ್ಲಾಸು. ನಾವು ಅದರೊಳಗಡೆ ಯಾವುದೇ ಐಟಮ್ಸ್ ಇದ್ರೂ ಈಸಿಯಾಗಿ ಕಂಡುಹಿಡಿದ್ಬಿಡ್ಬೋದು. ಅದಕ್ಕೋಸ್ಕರ ನಾನು ಈ ಥರ ಗ್ಲಾಸ್ ಜಾರ್ಗಳನ್ನ ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. 300 ml ಹಿಡಿಯುತ್ತೆ. ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ ನನಗೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಬೈ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಬೋದು. ನೀವು ನನ್ನ ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನಾನು ಗ್ಯಾಸ್ ಪಕ್ಕದಲ್ಲಿ ಮನಿ ಪ್ಲ್ಯಾಂಟ್ ಪಾಟ್ನ ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಹೊಸ ನೀರನ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮೊದಲು ನಾನು ಬಿಸಿಲಲ್ಲಿ ಇಡ್ತೀನಿ. ನಾನು ವೀಕ್ಲಿ ಒನ್ಸು ಈ ರೀತಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಸನ್ಲೈಟ್ ಬಿದ್ದರೆ ಸಾಕಾಗುತ್ತೆ. ಈ ಗಿಡ ಅಂತೂ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ನೋಡಿ. ರೂಟ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ, ಚೆನ್ನಾಗಿ ಹಬ್ಕೊಂಡು ಹೋಗ್ತಾ ಇದೆ. ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಿಚನ್ ಮೇಕ್ ಓವರ್ ನಾನು ಹೇಗೆ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.